ಇದೇ ತಿಂಗಳ 22ರಂದು ಡಾಕ್ಟರ್ ಚೆನ್ನಬಸವ ಪಟ್ಟದೇವರು ಅವರ 136ನೇ ಜನ್ಮದಿನಾಚರಣೆ ಆಯೋಜಿಸಲಾಗಿದೆ. ಬೀದರ್ ಜಿಲ್ಲೆಯ ಭಾಲ್ಕಿಯ ಬಿಕೆಐಟಿ ಕ್ಯಾಂಪಸ್ನಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯಲಿದ್ದು, ಸಚಿವ ಈಶ್ವರ್ ಖಂಡ್ರೆ ಚಾಲನೆ ನೀಡಲಿದ್ದಾರೆಂದು ಶಾಂತಿವರ್ಧನ್ ಶಿಕ್ಷಣ ಸಂಘ ತಿಳಿಸಿದೆ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಪೂಜ್ಯ ಆಧ್ಯಾತ್ಮವಾದಿ ಮತ್ತು ಸಮಾಜ ಸುಧಾರಕ ಡಾಕ್ಟರ್ ಚೆನ್ನಬಸವ ಪಟ್ಟದೇವರು ಅವರ 136ನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಸಮುದಾಯ ಸಂಪರ್ಕ ಕಾರ್ಯಕ್ರಮದ ಜೊತೆಗೆ ಶಾಲಾ ಮತ್ತು ಕಾಲೇಜುಗಳ ವಿದ್ಯಾರ್ಥಿಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವುದಾಗಿ ಶಾಂತಿವರ್ಧನ್ ಶಿಕ್ಷಣ ಸಂಘವು ಘೋಷಿಸಲು ಸಂತೋಷ ಪಡುತ್ತದೆ. ಆಧ್ಯಾತ್ಮಿಕ, ಮಾನವೀಯತೆ ಮತ್ತು ಶಿಕ್ಷಣದಲ್ಲಿ ಅವರ ನಿಸ್ವಾರ್ಥ ಸೇವೆಗೆ ಗೌರವವಾಗಿ ಎಸ್ವಿಇ ಸೊಸೈಟಿಯು ಯುವ ಮನಸ್ಸುಗಳಲ್ಲಿ ಮೌಲ್ಯಗಳು ಮತ್ತು ನೈತಿಕತೆಯನ್ನ ಸೃಷ್ಟಿಸುವುದಕ್ಕೆ ಸರಣಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. ಜೊತೆಗೆ ಸಮುದಾಯಕ್ಕೆ ಸೇವೆ ಸಲ್ಲಿಸುವ ಮತ್ತು ಸಾಮಾಜಿಕ ಕಲ್ಯಾಣವನ್ನ ಉತ್ತೇಜಿಸುವ ಗುರಿಯನ್ನ ಹೊಂದಿದೆ. ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಈ ಕೆಳಗಿನ ಕಾರ್ಯಕ್ರಮಗಳನ್ನು ನಡೆಸ್ತಿದ್ದೀವಿ ಅನ್ನೋದಾಗಿ ಕೂಡ ಹೇಳಿಕೊಂಡಿದ್ದಾರೆ. ಮೊದಲನೇದಾಗಿ ಪ್ರಬಂಧ ಬರವಣಿಗೆ, ಎರಡನೇದಾಗಿ ಭಾಷಣ, ಚರ್ಚೆ, ಸಾಮಾಜಿಕ ಶುಲ್ಕಕ್ಕಾಗಿ ತಂತ್ರಜ್ಞಾನ ಸೇರಿದಂತೆ ವೈದ್ಯಕೀಯ ಶಿಬಿರವನ್ನ ಆಯೋಜನೆ ಮಾಡಲಾಗುತ್ತಿದೆ. ಉಚಿತ ಕಣ್ಣಿನ ತಪಾಸಣೆ, ರಕ್ತದಾನ ಅಭಿಯಾನ, ಚರ್ಮದ ಆರೋಗ್ಯ ತಪಾಸಣೆ ಇತ್ಯಾದಿ. ಈ ಕಾರ್ಯಕ್ರಮವು 20/12/2025ರಂದು ಲಕ್ಷ್ಮೀಬಾಯಿ ಖಂಡ್ರೆ ಪಬ್ಲಿಕ್ ಶಾಲೆಯಲ್ಲಿ ನಡೆಯಲಿದೆ. ಶ್ರೀ ಈಶ್ವರ್ ಖಂಡ್ರೆ ಕರ್ನಾಟಕ ಸರ್ಕಾರದ ಅರಣ್ಯ, ಪರಿಸರ ವಿಜ್ಞಾನ ಮತ್ತು ಪರಿಸರ ಸಚಿವರಾದ ಸನ್ಮಾನ್ಯರು. ಡಾಕ್ಟರ್ ಚೆನ್ನಬಸವ ಪಟ್ಟದೇವರು ಸಾಮಾಜಿಕ ನ್ಯಾಯದ ಪ್ರತಿಪಾದಕ, ಸಮಾನ ಮನಸ್ಕ ಶ್ರೀ ಭೀಮಣ್ಣ ಖಂಡ್ರೆ ಅವರ ಕೆಲಸದ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣವನ್ನ ಉತ್ತೇಜಿಸುವತ್ತ ವಿಶೇಷ ಗಮನ ಹರಿಸಿ ಅಂಚಿನಲ್ಲಿರುವವರ ಉನ್ನತಿಗಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟವರು. ಅವರ ಅವಿರತ ಪ್ರಯತ್ನಗಳು ಅಡೆತಡೆಗಳನ್ನ ಮುರಿದವು, ಮಹಿಳೆಯರನ್ನ ಸಬಲೀಕರಣಗೊಳಿಸಿದವು ಮತ್ತು ದೀನ ದಲಿತರ ಹೃದಯಗಳಲ್ಲಿ ಭರವಸೆಯನ್ನ ಹುಟ್ಟು ಹಾಕಿದವು. ಅವರ ಗೌರವಾರ್ಥವಾಗಿ ನಾವು ಅವರ ಧ್ಯೇಯವನ್ನ ಮುಂದಕ್ಕೆ ಕೊಂಡೊಯ್ಯುತ್ತಿದ್ದೇವೆ. ಬೀದರ್ ಜಿಲ್ಲೆಯ ಸಾಮಾಜಿಕವಾಗಿ ಹಿಂದುಳಿದ ಅಂಚಿನಲ್ಲಿರುವ ಮತ್ತು ದೀನದಲಿತ ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಶಾಂತಿವರ್ಧನ್ ಶಿಕ್ಷಣ ಸೊಸೈಟಿಯು ವಿದ್ಯಾರ್ಥಿ ವೇತನಗಳ ಮೂಲಕ ತನ್ನ ಉಪಕ್ರಮಗಳನ್ನು ಎತ್ತಿ ತೋರಿಸುತ್ತದೆ. ಮಾರ್ಗದರ್ಶನ, ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮ ಬಡತನದಿಂದ ಹೊರಬಂದು ಉಜ್ವಲ ಭವಿಷ್ಯಕ್ಕೆ ದಾರಿಗಳನ್ನು ಸೃಷ್ಟಿಸುವ ಗುರಿಯನ್ನ ನಾವು ಹೊಂದಿದ್ದೇವೆ ಅಂದಿದ್ದಾರೆ. ಸಮಾನ ಸಮಾಜದ ಬಗ್ಗೆ ಡಾಕ್ಟರ್ ಚೆನ್ನಬಸವ ಪಟ್ಟದೇವರು ಅವರ ಕನಸನ್ನ ಮುಂದುವರಿಸುವ ಧ್ಯೇಯವನ್ನ ನಾವು ಹೊಂದಿದ್ದೇವೆ ಎಂದು ಎಸ್ವಿಇ ಸೊಸೈಟಿಯ ಅಧ್ಯಕ್ಷ ಶ್ರೀ ಈಶ್ವರ್ ಖಂಡ್ರೆ ಹೇಳಿದರು. ಮಾನವೀಯತೆ ಮತ್ತು ಶಿಕ್ಷಣ ಮುಖ್ಯ ಮತ್ತು ಈ ಶಿಕ್ಷಣದ ಹಾಗೆ ಸಂತೋಷದ ಸಂದರ್ಭದಲ್ಲಿ ನಮ್ಮೊಂದಿಗೆ ಸೇರೋದಕ್ಕೆ ನಾವು ನಿಮ್ಮೆಲ್ಲರನ್ನ ಆಹ್ವಾನ ಮಾಡ್ತೀವಿ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಪ್ರಧಾನ ವ್ಯವಸ್ಥಾಪಕ ಎಸ್ವಿಇ ಸೊಸೈಟಿ ಭಾಲ್ಕಿ, ಜನರಲ್ ಮ್ಯಾನೇಜರ್ ಎಸ್ವಿಇ ಸೊಸೈಟಿ ಭಾಲ್ಕಿ ಜಿಲ್ಲೆ ಬೀದರ್ ಸುರೇಂದ್ರನ. The details of the events and the program organized to mark this occasion, including the medical camp with eye checkup and blood donation drive. We appreciate your presence and look forward to your coverage on all leading news. I am Surendran R, working as a General Manager, Shantivarthak Education Society, recently joined on 1st October 2025. Shantivarthak Education Society is pleased to announce the organization of various events among students of schools and colleges, along with community outreach program on the occasion of 136th birth anniversary of the Reverend Spiritualist and Social Reformer Dr. Chennabasava Pattadevaru. As a tribute to his selfless service in spiritual, humanity and education, the Shantivarthak Education Society is organizing a series of events among young minds to create values and ethics, also aimed at serving the community and promoting social welfare. Sir, in all education institutions of SVF Society, we are conducting the various events including SRIT, elocution, debates. We also organize the camp for the medical level, including free eye checkup, blood donation drive, health checkup on skin. This event will be held on 20th
December 2025, public school, Balki, in respect of medical camp, will be addressed by the Honorable Chairman of the Shantivartak Education Society, Balki, Sri Ishwar Khandreji, Honorable Minister of Forest, Ecology and Environment, Government of Karnataka, also preceded by Sri Sagar E. Khandreji. The details of the events and the program organized to mark this occasion, including the medical camp with eye checkup.